ಅದೇನ್ ಬೇಕು ಅಂತ ಹೇಳಿ ಸರ್, ಅವಾಗಿಂದ ಸುಮ್ಮನೆ ಇದ್ದೀರಾ? ಸರ್ ಅದು ಒಬ್ರು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದೀವಿ. ಅವ್ರು ಹೇಳಿದ ತಕ್ಷಣ ಹೇಳ್ಬಿಡ್ತೀನಿ ಸರ್. ಓಕೆ. ದೋಸ್ತ್, ಒಂದ್ ಕೆಲ್ಸ ಮಾಡು, ಶ್ವೇತಕ್ಕಂಗ್ ಕಾಲ್ ಮಾಡು. ಚಿಕ್ಕಿನ ಕ್ಯಾಟ್ರಿನ್ ಕೆಲ್ಸಕ್ ಬಂದಿದ್ದವ್ರ ಅಲ್ವಾ, ಚಿಕ್ಕಿ ಅವ್ರ ಜೊತೆನೆ ಇರ್ಬೋದಲ್ಲ. ಕರೆಕ್ಟ್ ಕಣೋ, ಅದಕ್ಕೆ ನೀನ್ ಬೇಕು ಅನ್ನೋದು ದೋಸ್ತ. ವಾವ್, ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿ ಇನ್ನ 1 ಮಿನಿಟು ಆಗಲ್ಲ. ಅಷ್ಟ್ರಲ್ಲಿ ನನ್ ಭೂಪತಿಗೆ ನಾನ್ ನೆನಪಾಗಿದ್ದೀನಿ. ಗುಡ್. ಹಾಯ್ ಭೂಪತಿ, ಏನ್ ನನ್ನ ನೆನೆಸ್ಕೋಬಿಟ್ಟಿದ್ದೀರಾ? ಸಾರಿ ಶ್ವೇತಾ ಅವ್ರೆ, ನಾನು ಒಂಚೂರು ನಕ್ಷತ್ರ ಹತ್ರ ಮಾತಾಡ್ಬೇಕಾಗಿತ್ತು. ಫೋನ್ ಕೊಡ್ತೀರಾ? ಯಾಕೆ ಭೂಪತಿ? ನಕ್ಷತ್ರ ಹತ್ರ ಮಾತಾಡೋದಕ್ಕೆ ನಾನು ಅವಾಗ ನಿಮಗ್ ಕಾಲ್ ಮಾಡ್ದೆ ಅಂತ ನೀವಿವಾಗ ಅದೇ ತರ ಮಾಡ್ತಿದ್ದೀರಾ? ಚೇಚೆ ಹಾಗಲ್ಲ, ನಕ್ಷತ್ರ ಫೋನು ಸ್ವಿಚ್ ಆಫ್ ಆಗಿದೆ. ಅವನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು, ಹಾಗಾಗಿ ನಾನು ನಿಮಗ್ ಕಾಲ್ ಮಾಡಿದೆ. ಪ್ಲೀಸ್ ಒಂಚೂರು ಫೋನ್ ಕೊಡ್ತೀರಾ? ಏನ್ ಭೂಪತಿ ಅವ್ರೆ, ಕರೀರಿ ಕರೀರಿ ಅಂದ್ರೆ ನಾನ್ ಎಲ್ಲಿಂದ ಕರೀಲಿ? ಅಷ್ಟಕ್ಕೂ ಅವಳು ಯಾಕೆ ನನ್ ಜೊತೆ ಇರ್ತಾಳೆ? ನಾನು ಆಫೀಸಲ್ಲಿ ಇದ್ದೀನಿ. ಆಫೀಸಾ? ಮತ್ ನನ್ನ ಹತ್ರ ನಿಮ್ದೇನೋ ಕೇಟ್ರಿಂಗ್ ವರ್ಕ್ ಇದೆ ಅಂತ ಹೇಳಲು. ನೋ ನೋ ನೋ, ನನ್ ಬೇಕಾದವ್ರಿಗೆ ಒಬ್ರಿಗೆ ಕೇಟ್ರಿಂಗ್ ಸರ್ವಿಸ್ ಬೇಕಿತ್ತು, ಅಲ್ಲಿ ಕಳ್ಸಿದೀನಿ. ಯಾಕೆ, ಏನಾದ್ರೂ ಪ್ರಾಬ್ಲಮಾ? ಅದು ಏನು ಅಂದ್ರೆ ಹಬ್ಬಕ್ಕೆ ಏನು ತಯಾರಿ ಆಗಿಲ್ಲ. ಇವಳು ನೋಡಿದ್ರೆ ಅರ್ಜೆಂಟ್ ಆಗಿ ನನ್ ಕೇಟ್ರಿಂಗ್ ವರ್ಕ್ ಇದೆ ಅಂತ ಅರ್ಧಕ್ಕೆ ಬಿಟ್ಟು ಹೊಟ್ಟೋದ್ಲು. ಇವಾಗ ನಾನು ಒಬ್ನೇ ಆಗೋಗಿದ್ದೀನಿ, ನನ್ಗೇನು ಗೊತ್ತಾಗ್ತಾ ಇಲ್ಲ. ಸರಿ ಹೋಗ್ಲಿ ಬಿಡಿ, ನಿಮಗ್ ತೊಂದರೆ ಕೊಟ್ಟಿದ್ದಕ್ಕೆ ಐಮ್ ರಿಯಲಿ ಸಾರಿ. ನಾನು ಕಾಲ್ ಮಾಡ್ತೀನಿ ಆಮೇಲೆ. ಹಲೋ ಹಲೋ ಹಲೋ, 1 ನಿಮಿಷ ಇರಿ ಭೂಪತಿ ಅವ್ರೆ. ನೀವು ಕಾಲ್ ಮಾಡಿದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ಏನು ಹಬ್ಬದ ಶಾಪಿಂಗ್ ಅಲ್ಲಿ ಇದ್ದೀರಾ? ಹಾ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಜೊತೆ ನಾನು ಜಾಯಿನ್ ಆಗ್ಬೋದಾ? ನಮ್ಮನ್ನೆಲ್ಲ ಈ ತರ ಸೆಲೆಬ್ರೇಷನ್ ಎಲ್ಲ ಇಲ್ವೇ ಇಲ್ಲ. ಅಟ್ಲೀಸ್ಟ್ ನಿಮ್ ಜೊತೆ ಸೇರಿ ಇದನ್ನೆಲ್ಲ ಮಾಡಿ ದೇವ್ರ ಆಶೀರ್ವಾದ ಪಡ್ಕೊಳ್ತೀನಿ. ಸರಿ ಬನ್ನಿ. ಒಂದ್ ಕೆಲ್ಸ ಮಾಡಿ, ನೀವು ಹೊರಡಕ್ಕೂ ಅರ್ಧ ಗಂಟೆ ಮುಂಚೆ ನನಗೆ ಕಾಲ್ ಮಾಡಿ, ನಾನು ಲೊಕೇಶನ್ ಎಲ್ಲಿ ಅಂತ ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಓಕೆನಾ? ಶೋರ್, ಬಾಯ್. ಹಾ ಹಾ, ಸರಿ 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 ಸರಿ. ಫೈನಲಿ ನಾನು ಭೂಪತಿ ಇಬ್ರೆ. ದೋಸ್ತ, ಏನೋ ಮಾಡೋದು ಇವಾಗ? ನಕ್ಷತ್ರ ಯಾಕೆ ಹೇಗ್ ಮಾಡ್ತಿದ್ಯಾ? ಒಟ್ಟಾರೆ ಜನಕ್ಕೆ ಏನಂತ ಉತ್ತರ ಕೊಡೋದೆ? ಸರಿ ಸುರೇಖ ಅವರೇ, ನಿಮ್ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಗಣೇಶ ನಿಮ್ಮನ್ನು ನಿಮ್ಮ ಫ್ಯಾಮಿಲಿನೂ ತುಂಬಾ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ನಾನ್ ಕಾಲ್ ಕಟ್ ಮಾಡ್ತಿದ್ದೀನಿ. ಕೇಳಿಸ್ಕೊಂಡ್ರಲ್ಲ, ಸುರೇಖ ಅವ್ರ ಮನೇಲಿ ಹಬ್ಬದ ಸಡಗರನ ಅವ್ರ ಪುಟ್ಟ ಮಗಳ ಕೈಯಲ್ಲಿ ಪುಟಾಣಿ ಮೋದಕ ಮಾಡ್ಸಿದಾರಂತೆ. ನೀವು ನಿಮ್ ಮನೇಲಿ ಹೇಗ್ ಹಬ್ಬ ಮಾಡ್ತೀರಾ, ಏನೇನ್ ಸ್ಪೆಷಲ್ ತಿಂಡಿ ಮಾಡ್ತೀರಾ, ಇದೆಲ್ಲ ನೀವು ನನ್ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಇನ್ಯಾಕ್ ತಡ, ನನ್ ನಂಬರ್ಗೆ ಕಾಲ್ ಮಾಡಿ. 996655 ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ನೆಕ್ಸ್ಟ್ ಕಾಲರ್ ನ ಮಾತಾಡ್ಸಿದಕ್ಕಿಂತ ಮುಂಚೆ ಒಂದ್ ಸ್ಮಾಲ್ ಬ್ರೇಕ್. ನೀವು ಕೇಳ್ತಾ ಇದ್ದೀರಾ 92.5 SFM ಲೈವ್ ಮಡ್ಗುರು. ಭೂಪತಿ ಇವಾಗ ಎಲ್ಲಿದ್ದಾನೋ ಏನ್ ಕತೆನೋ. ಅವನಿಗೆ ಕೆಲ್ಸ ಹಚ್ಬೇಕಾದ್ರೆ ಹೆದರಿದ್ದ, ಇವಾಗ ನನ್ ಕಾಲ್ಗೂ ಸಿಕ್ತಿಲ್ಲ ಅಂದ್ರೆ ಎಷ್ಟ್ ಟೆನ್ಷನ್ ಮಾಡ್ಕೊಂಡಿದ್ದಾನೋ, ನನ್ಗೆ ಎಷ್ಟ್ ಬೈಕೊತಿದ್ದಾನೋ. ದೇವ್ರೆ, ಏನಾದ್ರೂ ದಾರಿ ತೋರ್ಸು, ನಿನ್ ದಮ್ಮಯ್ಯ. ನಕ್ಷತ್ರ, ಬ್ರೇಕ್ ಮುಗಿತಾ ಬಂತು, ಬಟ್ ಯಾರು ಕಾಲ್ ಮಾಡ್ತಿಲ್ವಲ್ಲ. ನೀನ್ ಹೀಗೆ ಮಾತಾಡ್ತಿರು, ಅಷ್ಟರಲ್ಲಿ ನಮ್ಮ ಆಫೀಸ್ ಸ್ಟಾಫ್ ಕೈಲೇ ಕಾಲ್ ಮಾಡಿಸ್ತೀನಿ. ಕಾಲರ್ ಇಲ್ವಾ? ನಾವೇ ಕಾಲ್ ಮಾಡ್ಬೋದಾ? ಬೇರೆ ಆಪ್ಷನ್ನೇ ಇಲ್ಲ. ಹಾಗಾದ್ರೆ ಮೇಡಮ್, ನಾನು ನಂಬರ್ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡೇ ಸಖತ್ತಾಗಿ ಮಾತಾಡ್ತಾನೆ. ಸರಿ, ಓಕೆ. ಯಾರಾದ್ರೇನು, ಕಾಲರ್ ಸಿಕ್ಕಿದ್ರೆ ಆಯ್ತು. ಮಿಸ್ಟ್ರಿ, ಇದೊಂದ್ ಕಡೆ ಅವಕಾಶ ಕಣೋ ನಮ್ಗೆ. ರಿಸೀವ್ ಮಾಡೋ, ನನ್ ನಕ್ಷತ್ರ ಕಣೋ.
ಹಲೋ, ಯಾರು? ಏನ್ರಿ ಭೂಪತಿ ಅವ್ರೆ, ಕಾಲ್ ರಿಸೀವ್ ಮಾಡಲ್ಲ ಅಂತೀರಾ? ಇಷ್ಟೊಂದ್ ಬಿಸಿನಾ? ಸಾರಿ, ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಅರೆ, ಇದು ಮೋಸ. ನನ್ ವಾಯ್ಸ್ ಅಷ್ಟು ಬೇಗ ಮರ್ತೋಯ್ತಾ? ನೋಡಿ, ದಯವಿಟ್ಟು ನಾನು ತುಂಬಾ ಅರ್ಜೆನ್ಸಿಲಿ ಇದ್ದೀನಿ. ಯಾರು ಅಂತ ಹೇಳಿ, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡ್ಬಿಡ್ತೀನಿ. ಅಯ್ಯೋ, ಬಿಡ ಬಿಡ ಬಿಡ. ತುಂಬಾ ಕಷ್ಟಪಟ್ಟು ಹೇಗೋ ಕಾಲ್ ಕನೆಕ್ಟ್ ಮಾಡಿದೀನಿ. ಈಗ ಕಟ್ ಮಾಡ್ತೀನಿ ಅನ್ಬೇಡಿ, ಕೆಲ್ಸ ಕೆಡುತ್ತೆ. ಕೇಳಿದ್ರ, ನಮ್ ಭೂಪತಿ ಅವರು ಯಾಕೋ ಗರಂ ಆಗಿರೋ ತರ ಕಾಣ್ತಿದೆ. ಈ ಆಂಗ್ರಿ ಮೆನ್ನ ಜಾಸ್ತಿ ಕಾಡ್ದೆ ನಾನ್ ಯಾರು ಅಂತ ಹೇಳ್ತೀನಿ. ಭೂಪತಿ ಅವ್ರೆ, ನಾನ್ರಿ ನಿಮ್ಮನೆ ಹುಡ್ಗಿ ಆರ್ಜೆ ಸಖಿ, ನೆನ್ಪಿದೀನಾ? ಸಕೀನಾ? ಓ, ಕೇಳೋದ್ ನೋಡಿ, ಸಕೀನಾ ಅಂತ. ಹೌದ್ರಿ, ಸಕೀನೆ. ಮತ್ತೆ ಹೇಗಿದ್ದೀರಾ? ಆರಾಮ? ಏನೋ ತಕ್ಮಟ್ಟಿಗೆ ಆರಾಮಾಗಿದ್ದೀನಿ. ಹೌದು, ಇದೇನಿದೆ ಆಶ್ಚರ್ಯ, ನೀವ್ ನನಗ್ ಕಾಲ್ ಮಾಡಿದಿರಲ್ಲ? ಯಾಕ್ರಿ, ಮಾಡ್ಬಾರ್ದಾ? ಹಾಗಲ್ಲ. ಮತ್ತಿನೆಂಗೆ? ಆಕ್ಚುಲಿ ಭೂಪತಿ ಅವ್ರೆ, ವಿಷಯ ಏನಂದ್ರೆ, ನೀವಿವತ್ತಿನ ನಮ್ಮ ಲಕ್ಕಿ ಕಾಲರ್. ನಮ್ ಹಳೆ ಕಾಲರ್ಸ್ ಲಿಸ್ಟ್ ಅಲ್ಲಿ ನಿಮ್ ನಂಬರ್ ಸೆಲೆಕ್ಟ್ ಆಯ್ತು, ಅದಕ್ಕೆ ಕಾಲ್ ಮಾಡಿದೆ. ಓಕೆ, ಥ್ಯಾಂಕ್ ಯು. ಮತ್ತೆ ನಿಮ್ ಏರಿಯಾದಲ್ಲಿ ಹಬ್ಬ ಜ್ವರ ಹೇಗಿದೆ ತಯಾರಿ? ಸದ್ಯಕ್ಕೆ ಏನ್ ಮಾಡ್ತಿದ್ದೀರಾ? ಎಲ್ಲಿದ್ದೀರಾ ತಾವು? ಏನ್ ಹಬ್ಬ ಸಖಿ ಅವ್ರೆ, ಎಲ್ಲ ಹಾಳಾಯ್ತು. ಹಬ್ಬದ ದಿನ ಅಪಶಕ್ನ ನುಡಿಬಾರ್ದ್ರಿ ಭೂಪತಿ. ನೀವಿಷ್ಟು ಫೀಲ್ ಆಗೋ ತರ ಏನಾಯ್ತು? ಯಾಕೆ ಬೇಜಾರು? ಏನ್ ವಿಷಯ? ಏನಿಲ್ಲ ಬಿಡಿ, ನಮ್ದೇನೋ ಇಲ್ಲಿ ಒಂಚೂರು ಸಮಸ್ಯೆ ಆಗಿದೆ ಅಷ್ಟೇ. ನಿಮ್ ಸಮಸ್ಯೆ ನಮ್ ಸಮಸ್ಯೆನೂ ಹೌದಪ್ಪ. ಅದೇನು ಅಂತ ಹೇಳಿ. ಹಬ್ಬದ ದಿನ ನಮ್ ಲಕ್ಕಿ ಕಾಲರ್ ಈ ತರ ಅನ್ಲಕ್ಕಿ ತರ ಆಡಿದ್ರೆ ನಮ್ಗೂ ಬೇಜಾರಾಗುತ್ತೆ. ಏನಾಯ್ತು ಭೂಪತಿ ಅವ್ರೆ, ಯಾಕೆ ವೇದನೆ? ಅದು ನಮ್ ವಟಾರದಲ್ಲೆಲ್ಲ ಗಣೇಶ ಕೂರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಯಾಕೋ ನಮ್ ಟೈಮೇ ಸರಿಗಿಲ್ಲ ಅನ್ಸುತ್ತೆ. ನಾವ್ ಅನ್ಕೊಂಡಿದ್ ಆಗ್ತಾನೆ ಇಲ್ಲ. ನಿಮ್ದು ಭೀಮಣ್ಣನ್ ವಟಾರ ಅಲ್ವಾ, ಬನಶಂಕರಿ ಹತ್ರ? ಅದೇ ವಟಾರ. ಪರವಾಗಿಲ್ವೇ, ಚೆನ್ನಾಗೇ ನೆನ್ಪಿದೆ. ಅವತ್ ಕಾಲ್ ಮಾಡಿದಾಗ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಅದನ್ನೆಲ್ಲ ಮರೆಯಕ್ಕಾಗುತ್ತಾ? ಅದ್ ನನ್ ಬೆಸ್ಟ್ ಮೆಮೊರಿ, ಗೊತ್ತಾ? ಹೌದು, ಗಣೇಶ ಕೂರ್ಸಕ್ ಏನೋ ಪ್ರಾಬ್ಲಮ್ ಅಂದ್ರಲ್ಲ, ಏನು? ಚಂದ ವಸೂಲಿ ಮಾಡಕ್ ಆಗ್ತಿಲ್ವಾ? ಒಳ್ಳೆ ಕಲೆಕ್ಷನ್ ಮಾಡಕ್ ಆಗ್ತಿಲ್ವಾ? ಹಾಗಲ್ಲ ಸತಿ ಅವ್ರೆ, ನಾನ್ ತುಂಬಾ ಟೆನ್ಷನ್ ಅಲ್ಲಿ ಇದೀನಿ ಇವತ್ತು. ಈ ವರ್ಷ ನಾವ್ ಮಾಡ್ತಿರೋ ಹಬ್ಬ ನಮ್ ಖುಷಿಗ್ ಮಾತ್ರ ಅಲ್ಲ, ಈ ಹಬ್ಬದಲ್ಲಿ ನಮ್ ಇಡೀ ವಟಾರದ ಭವಿಷ್ಯನೇ ಅಡಗಿದೆ. ಹೌದಾ? ಅದಂಗೆ? ಏನ್ ಗೊತ್ತಾ ಸಖಿ ಅವ್ರೆ, ಈ ವರ್ಷ ಯಾವ ವಟಾರ ಬೆಸ್ಟ್ ಗಣೇಶ ಕೂರಿಸ್ತಾರೋ ಆ ವಟಾರಕ್ಕೆ 2 ಲಕ್ಷ ಪ್ರೈಸ್ ಮನಿ ಇದೆ. ಆ ದುಡ್ಡಲ್ಲಿ ನಮ್ ವಟಾರದಲ್ಲಿರೋ ಎಷ್ಟೋ ಸಮಸ್ಯೆಗೆ ಪರ್ಮನೆಂಟ್ ಪರಿಹಾರ ಸಿಗದೆ ಇದ್ರು ಅಟ್ಲೀಸ್ಟ್ ತಕ್ಕ ಮಟ್ಟಕ್ಕಾದ್ರೂ ಪರಿಹಾರ ಸಿಗೋ ಹಾಗೆ ಮಾಡ್ಬೋದು. ಇಲ್ಲಿ ಸರಿಯಾಗಿ ನೀರಿಲ್ಲ, ಓಡಾಡೋದಕ್ ರೋಡ್ ಇಲ್ಲ, ಕರೆಂಟ್ ಅಂತೂ ಕರೆಕ್ಟ್ ಆಗಿ ಕೊಡೋದೇ ಇಲ್ಲ. ಇಂತ ಎಷ್ಟೋ ಹಲವಾರು ಸಮಸ್ಯೆಗಳನ್ನ ನಾವು ಈ ಕಾರ್ಪೊರೇಟ್ರು ನಮ್ಗೆ ಪ್ರೈಸ್ ಮನಿ ಕೊಡೋದಕ್ ಬಂದಾಗ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಬಹುದು. ಹೇಳ್ಕೊಂಡಾಗ ಗೌರ್ಮೆಂಟ್ ಹತ್ರ ಅವ್ರ ಡೆವಲಪ್ಮೆಂಟ್ಗೋಸ್ಕರ ಒಂದಷ್ಟು ದುಡ್ಡಾದ್ರೂ ಸ್ಯಾಂಕ್ಷನ್ ಮಾಡಿಸ್ಬೋದು. ಆದ್ರೆ ಈ ವರ್ಷ ನನ್ ಬ್ಯಾಡ್ ಲಕ್ ಅನ್ಸುತ್ತೆ. ಈ ಗಣೇಶ ಹಬ್ಬದ ಉಸ್ತುವಾರಿನ ನೋಡ್ಕೋತಾ ಇದ್ದಿದ್ದು ನನ್ ಫ್ರೆಂಡ್ ನಕ್ಷತ್ರ. ಪ್ರತಿ ವರ್ಷ ಈ ಜವಾಬ್ದಾರಿ ಅವಳದೇ ಆಗಿದ್ದು. ಈ ವರ್ಷ ಅವಳಿಗೇನೋ ಅರ್ಜೆಂಟ್ ಕೆಲ್ಸ ಬಂತು ಅಂತ ಹೊಟ್ಟೋದ್ಲು. ಈ ಜವಾಬ್ದಾರಿನ ನನ್ ತಲೆ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾಳೆ. ನಾನು ಈ ತರದ ಹಬ್ಬನ ನನ್ ಲೈಫಲ್ಲೇ ಮಾಡಿಲ್ಲ. ಈಗ ನಾನು ಅವಳಿಗೆ ಫೋನ್ ಟ್ರೈ ಮಾಡ್ತಾ ಇದೀನಿ, ಫೋನ್ಗೂ ಸಿಕ್ತಿಲ್ಲ. ಎಲ್ಲೋಗಿ ಏನ್ ತರ್ಬೇಕು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಸಖಿ ಅವ್ರೆ. ಹೆದರ್ಬೇಡಿ ಭೂಪತಿ, ನಿಮ್ ಸಮಸ್ಯೆನೇ ಅಲ್ಲ. ನನ್ನ ನಿಮ್ ಫ್ರೆಂಡ್ ಅನ್ಕೊಳ್ಳಿ. ನಕ್ಷತ್ರನ್ ಬದಲು ನಾನ್ ನಿಮಗ್ ಸಹಾಯ ಮಾಡಿದ್ರೆ ಓಕೆನಾ? ಅರೆ, ನೀವ್ ನನಗ್ ಸಹಾಯ ಮಾಡ್ತೀರಾ? ನೀವ್ ಹೇಗ್ ಸಹಾಯ ಮಾಡಕ್ಕಾಗತ್ತೆ? ನಕ್ಷತ್ರ ಏನ್ ಮಾಡ್ತಾಳೋ ನಾನು ಅದನ್ನೇ ಮಾಡ್ತೀನಿ. 4 ಜನಕ್ಕೆ ಉಪಕಾರ ಆಗ್ಬೇಕು. ನಿಮ್ಮಿಂದ ಒಟ್ಟಾರಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ನಿಮ್ಮ ಒಳ್ಳೆತನಕ್ಕೆ ನಾವ್ ಇಷ್ಟು ಸಾಥ್ ಕೊಟ್ಟಿಲ್ಲ ಅಂದ್ರೆ ಗಣೇಶ ಮೆಚ್ತಾನೆ ಭೂಪತಿ ಅವರೇ. ನಕ್ಷತ್ರ ಇಲ್ದಿದ್ರೇನಂತೆ, ಆರ್ಜೆ ಸಖಿ ನಿಮ್ ಜೊತೆ ಇದ್ದಾಳೆ. ಶೋ ಕೇಳ್ತಿರೋ ಅಷ್ಟು ಜನನು ನಿಮ್ ಜೊತೆ ಇದ್ದಾರೆ. ಪೂಜೆ ಸಾಮಾನ್ ಶಾಪಿಂಗ್ ಇಂದ ಹಿಡ್ದು ರಾತ್ರಿ ಚಪ್ರ ಹಾಕೋವರ್ಗು ನಾನ್ ನಿಮ್ ಜೊತೆ ಇರ್ತೀನಿ. ಏನಂತೀರಿ ಕರ್ನಾಟಕ? ಭೂಪತಿ ಜೊತೆ ನಿಲ್ತೀರಲ್ವಾ? ಅವ್ರು ಒಳ್ಳೆ ಉದ್ದೇಶನ ಗೆಲ್ಲಿಸ್ತಿರಲ್ವಾ? ಅವ್ರ ವಟಾರನ ಗೆಲ್ಲಿಸ್ತಿರಲ್ವಾ? ಸಖಿಯವ್ರೆ, ನಿಮ್ ಮಾತ್ ಕೇಳಿ ಏನೋ ನನಗ್ ಖುಷಿ ಆಗ್ತಿದೆ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ನೀವ್ ಶೋ ನಡೆಸ್ತಾ ಇದ್ದೀರಾ, ನಾನ್ ಇಲ್ಲೆಲ್ಲೋ ರೋಡಲ್ಲಿ ಇದೀನಿ, ಹುಡುಕಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗ್ ಹೇಗ್ ಸಹಾಯ ಮಾಡೋದಕ್ಕಾಗತ್ತೆ ಹೇಳಿ? ಶೋ ನಡೆಸ್ತಾನೆ ಸಹಾಯ ಮಾಡೋಣ ಬಿಡಿ. ಮಾತು ಅಂದ್ರೆ ಮಾತು, ಆರ್ಜೆ ಸಖಿ ಮಾತು. ಈ ಸಲ 2 ಲಕ್ಷ ಪ್ರೈಸ್ ನಿಮ್ದೆ, ಡೌಟೇ ಇಲ್ಲ. ಓಕೆ, ಇವಾಗ ಗೆಲ್ಲಿದ್ದೀರಾ ಅದನ್ನ ಹೇಳಿ, ಮಿಕ್ಕಿದ್ ನನಗ್ ಬಿಡಿ.
ಬಿಸಿ 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 ಅದ್ ಯಾರ ಜೊತೆ ಮಾತಾಡ್ತಿದ್ದಾನೋ. ಮತ್ತೆ ನಕ್ಷತ್ರ ಏನಾದ್ರು ಕಾಲ್ ಮಾಡಿದ್ಲಾ? ಹಾಗೇನಾದ್ರೂ ಆಗಿರ್ಲಿ, ಇದೇ ಮಿಲಿಗೆ. ಹಲೋ ಮ್ಯಾಮ್, ಹೇಳಿ. ಹೇಳೋದಲ್ಲ, ನಿನ್ಗೆ 4 ಬಾರ್ಸಿದ್ರು ಕಡಿಮೆನೆ. ನಕ್ಷತ್ರ ಫೋನ್ ಯಾಕೆ ವಾಪಸ್ ಕೊಟ್ಟೆ? ನಾನು ಹೇಳಿದ್ದೆ ನಿನ್ಗೆ ವಾಪಸ್ ಕೊಡು ಅಂತ. ನೋ ಮ್ಯಾಮ್, ನಾನ್ ಕೊಟ್ಟಿಲ್ಲ, ಅದಿಲ್ಲ ಇದೆ. ವಾಟ್? ನಿನ್ನ ಹತ್ರನೇ ಇದ್ಯಾ? ಹಾ, ಮತ್ತಾಗ್ಲಿಂದ ಭೂಪತಿ ಫೋನ್ ಬಿಸಿ ಬರ್ತಿದೆ. ಅದ್ ಗೊತ್ತಿಲ್ಲ ಮ್ಯಾಮ್, ಮೇ ಬಿ ಅವ್ರ ಅಮ್ಮ ಕಾಲ್ ಮಾಡಿರ್ಬೋದು. ಗಾಡ್ ದಟ್ ಲೇಡಿ. ಪ್ರಪಂಚದಲ್ಲಿ ಇವ್ರಿಬ್ರ ಅಮ್ಮ ಮಗ ಅನ್ನೋ ತರ ಆಡ್ತಾರೆ. ಒಳಗೋಗ್ಬಿಡು, ನಾನ್ ಭೂಪತಿಗ್ ಮತ್ತೆ ಟ್ರೈ ಮಾಡ್ತೀನಿ. ನೀನ್ ಆ ನಕ್ಷತ್ರ ಮೇಲೆ ಕಣ್ಣಿಟ್ಟಿರು. ಓಕೆ ಮ್ಯಾಮ್. ಮಾವಿನ ಸೊಪ್ಪನ್ನ ಚೆನ್ನಾಗಿರೋದ್ ಆರ್ಸ್ ತಗೊಂಡ್ ಬಂದ್ರಲ್ವಾ, ಅವ್ರು ಕೊಟ್ರು ಅಂತ ಸಿಕ್ಕಿದ್ದನ್ ತಗೊಂಡ್ ಬಂದಿಲ್ಲ ತಾನೆ? ಹೇ ಇಲ್ಲ 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 ಇಲ್ಲಪ್ಪ, ಹಾಗೆಲ್ಲ ಸಿಕ್ಕಿದ್ದನ್ನ ತಗೋಬಾರ್ದು. ಯಾವ್ದೇ ಸೊಪ್ಪಾದ್ರೂ ತಿರುಗ್ಸಿ ಮರುಗ್ಸಿ ನೋಡಿ ತಗೋಬೇಕು ಅಂತ ನಕ್ಷತ್ರ ಹೇಳ್ಕೊಟ್ಟಿದ್ದಾಳೆ. ಓ, ಬಾಳ ಜಾಣೆ ಅನ್ಸುತ್ತೆ ನಿಮ್ ಫ್ರೆಂಡ್. ಹಾಗಂತ ಅವಳ ಮುಂದೆ ಹೇಳ್ಗಿಡೀರಾ? ಮೊದ್ಲೇ 2 ಕೊಂಬಿದೆ, 3ನೇದ್ ಮಧ್ಯದಲ್ಲಿ ಬೆಳ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆ ರೀ ನಿಮ್ ಫ್ರೆಂಡ್ಶಿಪ್. ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಸರಿ, ಈಗ ಪೂಜಾ ಸಾಮಾನ್ ತಗೋಬೇಕು. ಎಲ್ಲಿದ್ದೀರಾ? ಏನಾದ್ರೂ ಐಡಿಯಾ ಇದೆಯಾ? ಹಾ, ಇಲ್ಲೇ ಒಂದ್ ಸೂಪರ್ ಮಾರ್ಕೆಟ್ ಇದೆ. ಏನೇನ್ ಲಿಸ್ಟ್ ಅಂತ ಹೇಳ್ಬಿಡಿ, ನಾನು ಹೋಗಿ ತಗೊಂಡ್ಬಿಡ್ತೀನಿ. ಹಾ